ಗಂಗಾಲಕ್ಷ್ಮೀ ಬಾರಮ್ಮ. ಅಮ್ಮ ಏನಮ್ಮ ಅರ್ಚಕರು ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಮಾಡ್ಬೇಕಿತ್ತು. ಫೋನ್ ನಂಬರ್ ನಿಮ್ಮ ಅಪ್ಪನ ಹತ್ರ ಇದೆ ಕಣೆ. ದೇವ್ರ ಅಲಂಕಾರ ಎಲ್ಲ ಮುಗೀತಾ? ಇನ್ನೇನು ಮುಗಿತಾ ಬಂತು. ಸರಿ, ಅಷ್ಟ್ರಲ್ಲಿ ಬರ್ಬೋದು ಅನ್ಸುತ್ತೆ. ಸರಿ, ಅಪ್ಪಂಗೆ ಬೇಗ ಫೋನ್ ಮಾಡಕ್ ಹೇಳು. ಹಾ. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ನಾವು ಕಾಯ್ತಾ ಇದ್ವಿ. ನಿಮಗೆ ಫೋನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ನಾನು ಎಷ್ಟು ಬೇಗ ಮನೆ ಬಿಟ್ಟೆ ಗೊತ್ತಾರ ಇವೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೊಂದು ಮುಹೂರ್ತ ಅಂತ ನಮ್ಮ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಪಾಲಿಸ್ಲೇಬೇಕು. ಆದ್ರೆ ಹೀಗಾಗ್ತಿ ಈ ಹಾಳ ಟ್ರಾಫಿಕ್ ಅದಕ್ಕೆ ಅನುವು ಮಾಡ್ಕೊಡೋದಿಲ್ಲ. ಅದೆಲ್ಲ ಇದ್ದದ್ದೇ. ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಾ ಅರ್ಚಕ್ರೆ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಪೂಜೆಗೆಲ್ಲ ನಡೀತಾನೆ? ಹಾ, ಅಲಂಕಾರ ನಡೀತಾ ಇದೆ. ಮುಗಿತಿದ್ದಾಗೆ ಪೂಜೆ ಶುರು ಮಾಡ್ಕೋಬಹುದು. ಆಯ್ತಾಯ್ತು. ಅದುವರೆಗೂ ನನ್ನ ಕೆಲಸ ನಾನು ಸ್ವಲ್ಪ ಮಾಡ್ಬೇಕಾಗಿದೆ, ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ. ಚಿನ್ನು, ನಾನ್ ಕೇಳಿದ್ದು ನನ್ ರಾಜ್ಕುಮಾರನ್ ಸ್ನೇಹಿತನ ಬಗ್ಗೆ. ಹೇಳೆ. ಅಕ್ಕ, ಅವನ್ ಮನೇಲಿದ್ದಾನಾ? ಇಲ್ಲ ಅಕ್ಕ. ಯಾಕೆ? ಚಿನ್ನು, ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅವನು ನಿನ್ನ ಹತ್ರ ಕೆಟ್ಟದಾಗಿ ವರ್ತಿಸ್ತಿದ್ದಾನ? ಅವನ್ ಫೋನ್ ನಂಬರ್ ಇದ್ರೆ ಕೊಡು ಚಿನ್ನು. ಏನ್ ಅನ್ಕೊಂಡ್ಬಿಟ್ಟಿದಾನ ಅವನು? ಆ ಯೋಗಿನ್ ಹೇಳಿದ್ಯಾ ನಾನ್ ನಿಮ್ಮ ಅಕ್ಕ ಅಂತ? ಅಕ್ಕ, ಯಾಕಕ್ಕ ಹಿಂಗೆಲ್ಲ ಆಡ್ತಿದ್ಯಾ? ನೀನ್ ಅನ್ಕೊಂಡಂಗ ಅವ್ರು ಕೆಟ್ಟವ್ರಲ್ಲ, ತುಂಬಾ ಒಳ್ಳೆಯವರು. ಚಿನ್ನು, ನೀನ್ ಸುಳ್ಳು ಹೇಳ್ತಿದ್ಯಾ? ನಾನು ಅವ್ರಿಗೆ ಬೈದ್ ಬಿಡ್ತೀನಿ ಅಂತ ನಿನಗೆ ಭಯ ಅಲ್ಲ? ಐ ಡೋಂಟ್ ಕೇರ್. ಅಂತವ್ರಿಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಕ್ಕ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಗಿರು. ನಾನು ಹೇಳೋದನ್ನ ಕೇಳು. ನೀನ್ ಅನ್ಕೊಂಡಂಗೆ ಏನೂ ಆಗಿಲ್ಲ ಅಕ್ಕ, ನನ್ ಮೇಲೆ ಆಣೆ. ಅವ್ರು ಯಾರಿಗೂ ತೊಂದರೆ ಕೊಡೋ ಮನುಷ್ಯ ಅಲ್ಲ ಅಕ್ಕ. ಅಲ್ಲ ಕಣಕ್ಕ, ನಿನ್ನಂತ ಅಕ್ಕ ಇರೋ ತನಕ ನನ್ಗೆ ಯಾರು ತೊಂದರೆ ಕೊಡ್ತಾರೆ? ಹಂಗೇನಾದ್ರು ಅದು ನೀನ್ ಸುಮ್ಕೆ ಬಿಡ್ತೀಯಾ? ಇಲ್ಲಾಂದ್ರೆ ನಾನು ನಿಂಗೆ ಹೇಳಕ್ಕಿಲ್ವಾ? ಚಿನ್ನು, ನಿನಗೆ ಯಾರಾದ್ರೂ ತೊಂದರೆ ಕೊಡ್ತಿದ್ರೆ ಹೇಳು. ನಾನು ಅವ್ರನ್ನ ಜೀ ಸಹಿತ ಉಳಿಸೋದಿಲ್ಲ, ಕೊಂದ್ ಹಾಕ್ಬಿಡ್ತೀನಿ. ಓಹೋ, ಏನ್ ಅಕ್ಕ ತಂಗಿರು ಅಪರೂಪಕ್ಕೆ ಭೇಟಿಯಾಗಿ ಬಹಳ ಮಾತಾಡ್ತಾ ಇರೋ ಹಾಗಿದೆ. ರಾಮು, ನನ್ ಚಿನ್ನು ನೀನ್ ಏನಾದ್ರು ತೊಂದರೆ ಕೊಡ್ತಿದ್ಯಾ? ನಾನೇನ್ ಮಾಡ್ದೆ? ಅಕ್ಕ, ನೀನ್ ಹೆಂಗ್ ನನ್ನ ತಂಗಿ ಅನ್ಕೊಂಡಿದ್ಯೋ ರಾಮಣ್ಣನು ನನ್ನ ತಂಗಿ ಅನ್ಕೊಂಡಿದ್ದಾನೆ. ನೀನ್ ಯಾಕೆ ಇಲ್ದೇ ಇರೋದೆಲ್ಲ ಯೋಚನೆ ಮಾಡ್ತಾ ಇದ್ಯಾ? ಸರಿ ನಡಿ, ನಾನು ನಿಂಗೆ ಒಬ್ಬಿಟ್ಟು ಸಾರ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಯ್ಯೋ ದೇವ್ರೆ, ನೀ ನನ್ ತಂಗಿನೋ ಅಮ್ಮನೋ ಒಂದು ಅರ್ಥ ಆಗಲ್ಲ. ಸರಿ ನಡಿ. ಚಂದು, ಇವತ್ ಹಬ್ಬ ಕಣೋ. ಮನೇಲಿ ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ನೀನ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮನೆಗ್ ನೀನೊಬ್ನೇ ಮಗ ಕಂದ, ಅರ್ಥ ಮಾಡ್ಕೋ. ನೋಡು, ನಿನಗೆ ದೇವ್ರಲ್ಲಿ ವಿಶ್ವಾಸ ಇಲ್ಲದೆ ಇರಬಹುದು, ಸಂಬಂಧದಲ್ಲಿ ವಿಶ್ವಾಸ ಇದೆ ತಾನೆ? ಬೇಗ ಬಾ ಮಗನೇ. ಅಮ್ಮ, ನೀನ್ ಹೇಳ್ತಿರೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ನಿಜ ಹೇಳ, ನನಗೆ ನಮ್ಮ ಮನೇಲಿ ಕಾಯ್ತಿರೋದು ರಕ್ತ ಸಂಬಂಧಿಗಳಲ್ಲ, ನನ್ನ ಅಮ್ಮ ಅಷ್ಟೇ. ಅದು ನನಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಅಮ್ಮ.
ನೀನೇ ಹೇಳ್ತಿರ್ತೀಯಲ್ಲಮ್ಮ, ಅವಕಾಶ ಬಂದು ಬಾಗ್ಲು ತಟ್ಟಾಗ ಬೇಗ ಹೋಗಿ ತೆಗಿಬೇಕು, ಇಲ್ಲಿವರೆ ಹೊರಟೋಗ್ಬಿಡುತ್ತೆ ಅಂತ. ನಿನಗೆ ಮಾತು ಕಲಿಸಿ ನಾನು ಕೆಟ್ಟೆ. ನಾನು ಕಲ್ಸಿದ್ದನ್ನೇ ನಿನ್ನ ಅಗತ್ಯಕ್ಕೆ ಚೆನ್ನಾಗಿ ಬಳಸ್ಕೊಳ್ಳೋದು ಕಲ್ತಿದ್ಯಲ್ಲ, ದುಷ್ಟ. ಅಮ್ಮ, ನೀನ್ ಹೊಗಳಿದ್ರೆ ಎಷ್ಟಿಷ್ಟ ಆಗುತ್ತೆ ಗೊತ್ತಾ ನನಗೆ. ನೀನ್ ಬೈದ್ರು ಅದಕ್ಕಿಂತ ಜಾಸ್ತಿನೇ ಇಷ್ಟ ಆಗುತ್ತೆ. ಸರಿ, ಅದೇನ್ ಕೆಲಸ ಇದೆಯೋ ಅದನ್ನ ಬೇಗ ಮುಗಿಸಿ ಬೇಗ ಮನೆಗೆ ಬಾ. ಆಯ್ತಮ್ಮ. ಒಂದು ಅರ್ಜೆಂಟ್ ಮೀಟಿಂಗ್ ಅಂತ ಹೇಳಿ ಸಿದ್ದು ಹೊರಗಡೆ ಹೋಗಿದ್ದಾನೆ. ಅವ್ನು ಬರ್ತಿದಂಗೆ ಅವನ ಜೊತೆ ನಾನು ಬಂದ್ಬಿಡ್ತೀನಿ. ಓಕೆ? ನಾನು ಒಬ್ಬನೇ ಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಖಂಡಿತ ನೀ ಹೇಳೋದು ಸರಿ ಮಗನೆ. ನಿನ್ನ ಫ್ರೆಂಡ್ ಅಂದಮೇಲೆ ಅವನ್ನ ಬಿಟ್ಟು ಬರೋಕ್ಕಾಗಲ್ಲ, ಕರ್ಕೊಂಡು ಬರಲೇಬೇಕು. ನಿನ್ನ ಫ್ರೆಂಡು ಅಂದ್ರೆ ಅವನು ಈ ಮನೆ ಮಗ ತಾನೆ. ಅಮ್ಮ, ನೀನೊಂಥರ ಸೂಪರ್ ಅಮ್ಮ ಕಣಮ್ಮ. ನಿನ್ನಂತ ಅಮ್ಮನ್ನೇ ನಾನು ನೋಡಿಲ್ಲ ಎಲ್ಲೂ. ನಿನ್ನ ಒಳ್ಳೆತನ, ನಿನ್ನ ಸಹನೆ, ನಿನ್ನ ತಾಳ್ಮೆ, ಐ ಲವ್ ಯು ಸೋ ಮಚ್ ಅಮ್ಮ. ಮಗನೆ, ಇದೊಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸಲ್ಲ? ಬೇಗ ಬಾ, ಕಾಯ್ತಾ ಇರ್ತೀನಿ. ಓಕೆ ಅಮ್ಮ, ಸರಿ, ಟೇಕ್ ಕೇರ್, ಬಾಯ್. ಚಿನ್ನು, ಚಿನ್ನು, ಯಾವ ಲೋಕದಲ್ಲಿದೆಯಾ ನೀನು? ನನ್ನ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತಾನೂ ಗೊತ್ತು, ಇದ್ರೂ ನೀನು ಅದನ್ನ ನನಗೆ ಹೇಳಲ್ಲ ಅಂತಾನೂ ಗೊತ್ತು. ಎಲ್ಲದನ್ನು ಕೆಳಗಡೆ ಕಲ್ಪನಂಗೆ ಕೊಡು, ಅವಳು ದೇವ್ರನ್ನ ಸಿಂಗರಿಸ್ತಾಳೆ. ಇವತ್ತು ಮನೇಲಿರೋ ಎಲ್ಲ ಆಭರಣಗಳನ್ನು ಹಾಕಿ ದೇವ್ರನ್ನ ಪೂಜೆ ಮಾಡಬೇಕು. ಶಾಸ್ತ್ರಿಗಳು ಬಂದ್ರ? ಗೊತ್ತಿಲ್ಲ ಅವ, ಆದ್ರೆ ಅಕ್ಕಪಕ್ಕದ ಮನೆ ಮುತ್ತೈದೆಯರೆಲ್ಲ ಬಂದವ್ರೆ. ಎಲ್ಲದಕ್ಕೂ ಶಾಸ್ತ್ರ, ಕಾಲ, ಸಮಯ ಅನ್ನೋ ಶಾಸ್ತ್ರಿಗಳೇ ಕಾಲಕ್ಕೆ ಸರಿಯಾಗಿ ಬರಲ್ಲ. ನನಗಂತೂ ಆಶ್ಚರ್ಯ ಆಗುತ್ತೆ. ಅವ್ವ, ನಮ್ಮೂರ್ನಾಗಿದ್ರೆ ಎಲ್ಲ ಟೈಮ್ಗಾಗಿರೋದು, ಆದ್ರೆ ಇಲ್ಲಿ ಅಂಥದ್ದೇನೂ ಆಗಲ್ಲ. ಕೆಮ್ದೀಪ ಹತ್ಕೊಂಡಿದ್ರೆ ನಿಂತಿದ್ದ ಕಡೆನೆ ನಿಂತ್ಕೋಬೇಕಾಯ್ತದೆ. ಹೋಗು. ಮನೆಯಲ್ಲಿ ಎಲ್ಲರೂ ಸಂಭ್ರಮದಿಂದ ಸಡಗರದಿಂದ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದಾರೆ. ನಾನೇನು ಕರ್ಮ ಮಾಡಿದ್ನೋ ಏನೋ, ನಿನ್ನನ್ನು ಮದುವೆ ಆಗಿದ್ರು ನಾನು ಮುತ್ತೈದೆ ಅಲ್ಲ. ನಿನ್ನನ್ನು ಕದ್ದು ಮದುವೆ ಆದ್ನಲ್ಲ, ಅದಕ್ಕೆ ನನಗೆ ಕಷ್ಟ ಇಲ್ಲ. 10 ಜನರು ಎದುರಿಗೆ ನಾನು ತಾಳಿ ಕಟ್ಟಿಸ್ಕೊಂಡಿದ್ದಿದ್ರೆ ನನಗೆ ಕಷ್ಟ ಬರ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೀನಿ. ಆದರೆ ನನ್ನ ಗಂಡ ನನ್ನ ಜೊತೆಗಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನಮ್ಮ ಮನೆಗೆ ಬರ್ತೀಯಾ? ನಿನ್ನಂಥ ಅವಿವೇಕಿ ನನಗೆ ಸಿಕ್ಕಿದಾನಲ್ಲ. ಒಂದ್ಸರಿ ನೀನು ನಮ್ಮ ಮನೆಗೆ ಬಂದು ಏನೆಲ್ಲ ಅನಾಹುತ ಆಯಿತು ಅಂತ ಗೊತ್ತು ತಾನೆ. ನೋಡು, ನೀನು ನಮ್ಮ ಮನೆಗೆ ಯಾವಾಗ ಬರಬೇಕು ಅಂತ ನಾನೇ ನಿನಗೆ ಹೇಳ್ತೀನಿ, ಆಯ್ತಾ? ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಏನಪ್ಪ ನೀವಿಬ್ರು ಕೆಳಗಡೆ ಅರ್ಚಕರು ಪೂಜೆ ಶುರು ಮಾಡ್ತಿದ್ದಾರೆ, ನೀವ್ ನೋಡಿದ್ರೆ ಇಲ್ಲಿ ತಿಂಡಿ ತಿನ್ಕೊಂಡು ಟೀ ಕುಡ್ಕೊಂಡು ಕೂತಿದ್ದೀರಲ್ಲ. ಕಲ್ಪನಾ, ಈ ಜನ್ಮದಲ್ಲಿರೋರ್ಗ್ ಬುದ್ಧಿ ಬರಲ್ಲ. ಯಾರು ಸ್ವಲ್ಪ ಟೀ ತಂದು ಕೊಟ್ಬಿಟ್ರೆ ಬೇಕಾದ್ರೆ ಮೊಮ್ಮಗನ ಮದುವೆನ ಮರ್ತು ಬಿಡ್ತಾರೆ. ಸುಲೋಚನಾ, ನೀವಿಬ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೋಡು, ಶಾಸ್ತ್ರಿಗಳಿಗೆ ನಾನೇ ಹೇಳ್ಬಿಟ್ಟು ಬಂದಿದ್ದೀನಿ ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ ಅಂತ. ನಾವಿಬ್ರು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ಗೊತ್ತಿಲ್ವಾ ನಿಮಗೆ? ಡಾಕ್ಟರ್ ನಮಗೆ ಹೇಳಿದ್ದಾರೆ ಜಾಸ್ತಿ ಹೊತ್ತು ಹೊಟ್ಟೆನ ಖಾಲಿ ಬಿಟ್ಕೋಬೇಡಿ ಅಂತ. ಶುಗರ್ ಲೋ ಆಗುತ್ತಂತೆ, ನಿನಗೆ ಗೊತ್ತಿಲ್ವಾ? ಅದಕ್ಕೆ ನಾನು ಮಾವನ ಕಂಪ್ನಿ ಕೊಡೋಣ ಅಂತ ಜೊತೆಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಅಳಿಯ ಮಾವ ಇಬ್ರು ಸರಿಯಾಗಿದ್ದೀರಾ, ಕಂತೆಗ್ ತಕ್ಕ
ಟಕ್ ಬೊಂತೆ ಅಂತಾರಲ್ಲ ಹಾಗಾಯ್ತು ನಿಮ್ಮಿಬ್ರು ಕತೆ. ಮಾವ, ನಿಮ್ಮ ಮಗಳಿಗೆ ಹೊಟ್ಟೆ ಹಸಿವಾದ್ರೆ ಬೇಗ ಕೋಪ ಬರುತ್ತೆ. ಅಯ್ಯೋ ಮೊದ್ಲಿಂದ ಹಾಗೆ ಅವಳು. ಗೊಂಬೆ, ಏನೇ ಆಗಿದೆ ನಿನಗೆ? ನಿನಗೂ ನಿಮ್ಮಪ್ಪನಿಗೂ ನಮ್ಮಪ್ಪನಿಗೂ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ. ಮನೇಲಿ ಹಬ್ಬ ನಡೀತಾ ಇದೆ, ಬಂದಿರೋರ್ನ ವಿಚಾರಿಸ್ಕೊಳ್ಳೋದ್ ಬಿಟ್ಟು ನೀವೇ ಕೂತ್ಕೊಂಡು ತಿಂತಾ ಇದ್ದೀರಲ್ಲ. ಗೊಂಬೆ, ಚಿನ್ನು, ನೀವಿಬ್ರು ತಿಂಡಿ ತಿಂದ್ರಿ ತಾನೆ? ನಂಗಂತೂ ಒಂದ್ ಚೂರು ಹೊಟ್ಟೆ ಸುತ್ತಿರ ಪಪ್ಪ. ಅಕ್ಕ, ಅಡ್ಗೆ ಮನೆಗಿರೋ ಎಲ್ಲಾ ತಿಂಡಿನೂ ತಿಂದೆ, ಈಗ್ಲೂ ತಿಂತಾನೆ ಇದ್ಯಾ, ಆದ್ರೂ ನಿಂಗೆ ಹೊಟ್ಟೆ ಹಸುತ್ತಿಲ್ಲ ಅಲ್ಲ? ಗೊಂಬೆ, ಮುಂದಿನ ವರ್ಷದಿಂದ ನೀನು ನಿಮ್ಮ ಅಜ್ಜಿ ಜೊತೆ ಉಪವಾಸ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಏನೇ ತಿನ್ನೋದಿದ್ರು ಈಗಲೇ ತಿಂದು ಮುಗಿಸ್ಬಿಡು. ಮಾವ, ನನಗೂ ಉಪವಾಸ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಆದ್ರೆ ಏನ್ ಮಾಡ್ಲಿ, ಆ ದೇವ್ರಿಗೆ ಹೆಂಗಸರು ಉಪವಾಸ ಇದ್ ಪೂಜೆ ಮಾಡಿದ್ರೇನೆ ಇಷ್ಟ ಅಂತೆ, ಅದಕ್ಕೆ ನಾನು ತಿಂತಿರೋದು. ಅಯ್ಯೋ ರಾಮ, ಅಲ್ಲಿ ಶಾಸ್ತ್ರಿಗಳು ಎಲ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ನೀವ್ ನೋಡಿದ್ರೆ ಅಪ್ಪ ಇಲ್ಲಿ ತಿಂತ ಕೂತ್ಕೊಂಡಿದ್ಯಾ? ಕುಮುದ, ಅಷ್ಟಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ಮುಹೂರ್ತಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ. ಬಾ, ನೀನು ಕೂತ್ಕೋ, ಕುಕ್ಕೀಸ್ ತುಂಬಾ ಚೆನ್ನಾಗಿದೆ, ತಿನ್ನುವಂತೆ ಬಾ. ಇಲ್ಲ ಭಾವ, ನಾನು ಉಪವಾಸ ಇದ್ದೀನಿ. ವಾಟ್? ಅಲ್ಲ ಕಣೆ ಕುಂದ, ಮುತ್ತೈದರ ಉಪವಾಸ ಇದು ವ್ರತ ಮಾಡೋದು, ನೀನ್ ಯಾಕೆ ಉಪವಾಸ ಇದೆಯಾ? ಅಮ್ಮ, ನೀವೆಲ್ಲ ಉಪವಾಸ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಅರೆ, ಶಾಸ್ತ್ರಿಗಳು ಹೂ ತಗೊಂಡ್ ಬನ್ನಿ ಅಂತ ಹೇಳಿದ್ರು, ನಾನು ತಗೊಂಡು ಹೋಗ್ತೀನಿ. ಏನು? ನಾನು ಅವಾಗ್ಲಿಂದ ನಿನ್ ಹಿಂದಿಂದನೇ ಬರ್ತಾ ಇದೀನಿ ಮಾತಾಡ್ಸೋದಕ್ಕೆ. ನೀನ್ ನನ್ ಬಿಟ್ಟು ಬಿಟ್ಟು ಏನೋ ಕೆಲ್ಸ ಮಾಡ್ಕೊಂಡು ಕೂತಿದ್ಯಾ, ಹೋಗ. ಬೇಜಾರ್ ಮಾಡ್ಕೋಬೇಡ ಅಕ್ಕ, ಇನ್ ಸ್ವಲ್ಪ ಹೊತ್ತಿಗೆ ನಿನ್ ರಾಜ್ಕುಮಾರ ಬರ್ತಾನೆ, ಆಗ ನಿಂಗೆ ಯಾರು ಬೇಕಾಗಿರಲ್ಲ. ಏನಿದ್ ಮಾಡ್ತಿರೋದ್ ನೀನು? ಇದು ಹರ್ಷಣದ ದಾರ. ಇದನ್ನ ದ್ಯಾವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಕಟ್ಕೊಂಡ್ರೆ ಅವ್ರಿಬ್ರು ಸಂಬಂಧ ಗಟ್ಟಿಯಾಗಿರುತ್ತೆ. ಸರಿ, ಇದನ್ನ ದ್ಯಾವ್ರ ಮುಂದೆ ಇಟ್ಬಿಟ್ ಬಾ ಹೋಗು. ನಾನಾ? ಇದೆಲ್ಲ ಮುತ್ತೈದೆಯರ್ ಮಾಡ್ಬೇಕು ಅಂತ ಹೇಳ್ತಾರೆ. ಬರೀ ಮುತ್ತೈದೆಯರಲ್ಲ, ನಿಶ್ಚಿತಾರ್ಥ ಆಗಿರೋ ಹೆಣ್ಮಕ್ಳುನು ಮಾಡ್ಬೋದು. ಪೂಜೆ ಆದ್ಮೇಲೆ ನೀನ್ ಇದನ್ನ ನೀನು ನಿನ್ ರಾಜ್ಕುಮಾರ ಇಬ್ರು ಕಟ್ಕೊಳ್ಳಿ, ಓಕೆನಾ? ಅಕ್ಕ, ನಿಂದು ನಿನ್ ರಾಜ್ಕುಮಾರನ್ ಸಂಬಂಧ 100 ವರ್ಷ ಗಟ್ಟಿಯಾಗಿರ್ಬೇಕು. ಅದಕ್ಕೆ ಆ ಲಕ್ಷ್ಮಿ ಆಶೀರ್ವಾದ ಬೇಕೇ ಬೇಕು. ಸರಿ, ಇದನ್ನ ದೇವ್ರ ಮುಂದೆ ಇಟ್ಬಿಟ್ ಬಾ ಹೋಗು. ಓಕೆ. ಅಕ್ಕ, ಪೂಜೆ ಆಗೋ ಟೈಮಲ್ಲಿ ಈ ಬಟ್ಟೆ ಹಾಕೊಂಡಿರ್ತೀಯ? ಲಕ್ಷ್ಮಣಾಗ್ ಸೀರೆ ಉಟ್ಕೊಂಬ ಹೋಗು. ಪ್ಲೀಸ್, ಚೂಡಿದಾರ್ ಹಾಕೋತೀನಿ. ಈ ನನ್ ಗೊಂಬೆಗೆ ಲಕ್ಷ್ಮಣಾಗ್ ಸೀರೆ ಉಟ್ಕೊಂಡ್ರೇನೆ ಚಂದ. ಬೋ ಬೋ ಬೋ, ಸೀರೆ ಉಟ್ಕೊಂಬ ಹೋಗು. ಅದು ಬೋ 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 ಅಲ್ಲ, ಗೋ ಗೋ ಗೋ. ಸರಿ, ಹೋಗ, ಅದನ್ನೇ ಮಾಡು. ನಮ್ಮಮ್ಮನ್ ತರಾನೇ ಆಡ್ತೀಯ.
ಚಿಕ್ಕಿ ಅಕ್ಕ ಇನ್ನೂ ಎಷ್ಟೊತ್ತು ಅಂತ ಹೀಗೆ ಅಳ್ತಾ ಯೋಚನೆ ಮಾಡ್ತಾ ಕೂತಿರ್ತೀಯ? ವರ್ಷಕ್ಕೊಂದು ಹಬ್ಬ, ಕಣ್ಣೀರು ಹಾಕ್ಬಾರ್ದು. ಎಷ್ಟೇ ಕಷ್ಟ ಇದ್ರೂ ದುಃಖ ನುಂಗ್ಕೊಂಡು ನಗ್ನಾಗ್ತಾ ಇರಬೇಕು ಅಂತ ತಾತಮ್ಮ ಹೇಳ್ತಿತ್ತು. ದೇವ್ರ ಹತ್ರ ನಾನು ಬರೀ ಕಣ್ಣೀರ್ ಮಾತ್ರ ಕೇಳ್ಕೊ ಬಂದಿದ್ದೀನಿ ಅನ್ಸುತ್ತೆ. ದೇವ್ರು ಕೇಳಿದ್ದನ್ ಮಾತ್ರ ಕೊಡ್ತಾನಲ್ವಾ? ಹಂಗ್ಯಾಕೆ ಅಂತೀರ ಚಿಕ್ಕಿ ಅಕ್ಕ? ಒಂದು ತೊಟ್ಟು ನೀರು ಕುಡಿದೇನೆ ವ್ರತ ಮಾಡ್ತಾ ಇದ್ದೀರಾ. ದೇವ್ರಿಗೆ ನಿಮ್ಮ ಪೂಜೆ ಖಂಡಿತ ಮುಟ್ಟುತ್ತೆ. ಅಕ್ಕಪಕ್ಕದ ಮನೆಯವರೆಲ್ಲ ಪೂಜೆಗೆ ಬಂದವ್ರೆ. ಮನೆ ಮಗಳೇ ಪೂಜೆಗೆ ಬಂದಿಲ್ಲ ಅಂದರೆ ತಾತಾಜಿಗೆ ಬೇಜಾರಾಗಕ್ಕಿಲ್ವಾ? ಪ್ಲೀಸ್ ಚಿಕ್ಕಿ ಅಕ್ಕ, ಬನ್ನಿ ಹೋಗುವ. ಯಾರ್ ಚಿನ್ನು ನೀನು? ಎಲ್ಲಿಂದ ಬಂದ್ಯೆ? ನನ್ಗಿಬ್ರು ಅಕ್ಕಂದ್ರು, ಅವ್ರ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದವಳು ನಾನು. ಅವರೇನು ನನ್ನ ಬಾ ಅಂತ ಕರೀಲಿಲ್ಲ. ಬಂಧು ಅಲ್ಲ, ಬಳಗ ಅಲ್ಲ, ಸಂಬಂಧ ಅಲ್ಲ. ನೀ ನನ್ನನ್ನ ಬಾ ಅಂತ ಕರಿತಿದ್ಯಾ. ಯಾರ್ ಚಿನ್ನು ನೀನು? ದೇವ್ರು ನಂಗೆ ವರನೂ ಕೊಟ್ಟೋನೆ, ಶಾಪನೂ ಕೊಟ್ಟೋನೆ. ಇಂಥ ಮನೆ, ನಿನ್ನಂಥ ಅಕ್ಕ, ಅದು ದೇವ್ರು ನನಗೆ ಕೊಟ್ಟು ವರನೇ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರ ಮಾತ್ರ ನೆನ್ಪಿಟ್ಕೋಬೇಕು. ಶಾಪ ಅದ್ರ ಪಾಡ್ಗದಿದ್ದೇ ಇರುತ್ತೆ ಬಿಡಕ್ಕ. ನಿನ್ಗೆ ನನ್ ಕಷ್ಟ ಅರ್ಥ ಆಗತ್ತ ಚಿನ್ನು? ಈ ಹಬ್ಬದಲ್ಲಿ ಎಲ್ರೂ ಅವ್ರ ಗಂಡನ ಆಯುಷ್ಯ ಆರೋಗ್ಯ ಹೆಚ್ಚಾಗ್ಲಿ ಅಂತ ಲಕ್ಷ್ಮೀ ದೇವಿನ ಕೇಳ್ಕೊತಾರೆ. ಆದ್ರೆ ನನ್ ಗಂಡ ನನ್ನ ಹತ್ರನೇ ಇಲ್ಲ. ಅಕ್ಕ, ಗಂಡ ಎದುರಿಗಿದ್ರೇನು ಇಲ್ಲದೆ ಇದ್ರೇನು, ಒಂದ್ಕಿತ ತಾಳಿ ಕಟ್ಟಿದ್ಮೇಲೆ ಗಂಡ ಗಂಡನೇ ತಾನೆ. ತಾಳಿ ಕಟ್ಟಿಸ್ಕೊಂಡವರು ತುಂಬ ತಾಳ್ಕೋಬೇಕು ಅಂತ ತಾತಮ್ಮ ಹೇಳ್ತಾ ಇತ್ತು. ಚಿಕ್ಕಿ ಅಕ್ಕ, ಭಾವ ಖಂಡಿತ ಬಂದೇ ಬರ್ತಾರೆ. ಮಹಾಲಕ್ಷ್ಮಿ ನನ್ನ ಮಾತು ಕೇಳೇ ಕೇಳ್ತಾಳೆ. ಎದ್ದು ಬಾ ಅಕ್ಕ, ಪ್ಲೀಸ್. ಚಿನ್ನು, ತುಂಬಾ ಒಳ್ಳೆ ಮನ್ಸಿನ ಹುಡುಗಿ ನೀನು. ಅರ್ಚಕ್ರೆ, ಅಲಂಕಾರ ಎಲ್ಲ ಆಯ್ತು. ಈಗ ನೀವು ಪೂಜೆ ಶುರು ಮಾಡ್ಕೊಳ್ಳಿ. ಆಯ್ತಮ್ಮ, ಕೂತ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಯಜುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.